ನಟ ಕಿಚ್ಚ ಸುದೀಪ್ಗೆ ಇವತ್ತು 51ನೇ ಹುಟ್ಟುಹಬ್ಬದ ಸಂಭ್ರಮ. ನಿನ್ನೆ ರಾತ್ರಿಯಿಂದಲೇ ಅವರ ಮನೆ ಬಳಿ ಜನಸಾಗರ, ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದರು. ಹಬ್ಬ ಹಾಗಾಗಿ ಕಿಚ್ಚನ ಮನೆ ಮುಂದೆ ಮಧ್ಯರಾತ್ರಿಯಿಂದಲೇ ಫ್ಯಾನ್ಸ್ ಜಮಾಯಿಸಿದ್ರು. ಬರಬೇಡಿ ಮನೆ ಹತ್ರ ಅಂತ ಸುದೀಪ್ ಮನವಿ ಮಾಡ್ಕೊಂಡಿದ್ರು ಕೂಡ ಕೇಳಿರಲಿಲ್ಲ. ಸೊ ಇವತ್ತು ಜಯನಗರ MES ಗ್ರೌಂಡ್ನಲ್ಲಿ ಬರ್ತ್ಡೇ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ. ಮಧ್ಯಾಹ್ನ 12 ಗಂಟೆ ತನಕ ಫ್ಯಾನ್ಸ್ ಜೊತೆ ಸಮಯವನ್ನು ಕಳೆಯಲಿದ್ದಾರೆ ಸುದೀಪ್. ಈ ನಡುವೆ ಬಿಲ್ಲಾರಂಗ ಬಾದ್ಶಾ ಸಿನಿಮಾ ಟೀಸರು, ಮ್ಯಾಕ್ಸ್ ಸಿನಿಮಾದ ಸಾಂಗು ಎಲ್ಲ ರಿಲೀಸು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವೀಗ. ಈ ಸರ್ತಿ ಇಷ್ಟು ವರ್ಷದಲ್ಲಿ ಸುದೀಪ್ ಇಷ್ಟು ಅದ್ದೂರಿ ಬರ್ತ್ಡೇ ಬೇಡ ಅಂತ ಕೋವಿಡ್ ನಂತರದಲ್ಲಿ ಮಾಡಿಕೊಂಡಿರಲಿಲ್ಲ. ಈ ಸರ್ತಿ ಜಯನಗರ MES ಗ್ರೌಂಡ್ನಲ್ಲಿ ಅಭಿಮಾನಿಗಳೆಲ್ಲರೂ ಸೇರಿಕೊಂಡು ದೊಡ್ಡದಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ ಒಂದು ಕಡೆ MES ಗ್ರೌಂಡ್. ಸೊ ನಿನ್ನೆ ರಾತ್ರಿನೇ ಸುದೀಪ್ ಅವರ ಮನೆ ಮುಂದೆ ಸಾಕಷ್ಟು ಜನ ಬಂದು ಜಮಾಯಿಸಿದ್ರು. ಅವರಿಗೆ ನಿರಾಸೆ ಮಾಡಬಾರ್ದು ಅಂತ ದರ್ಶನ್ ಕೂಡ ಬಂದು ರಾತ್ರಿನೇ ಎಲ್ಲರಿಗೂ ವಿಶ್ ಮಾಡಿದ್ರು ಸುದೀಪ್. ಅದಾದ ಮೇಲೆ ಇವತ್ತು MES ಗ್ರೌಂಡ್ನಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಇಟ್ಕೊಂಡಿದ್ದಾರೆ. ಸುದೀಪ್ ಅವರ 51ನೇ ವರ್ಷದ ಹುಟ್ಟುಹಬ್ಬ. ಸೊ ಹಾಗಾಗಿ ಅವರು ಅಭಿಮಾನಿಗಳಿಗೆಲ್ಲ ಒಂಥರ ಆ ಸಿನಿಮಾದ ಟೀಸರ್ ಸಾಂಗ್ ಎಲ್ಲ ರಿಲೀಸ್ ಮಾಡೋದ್ರ ಮುಖಾಂತರ ಗಿಫ್ಟ್ ಕೊಟ್ಟಿದ್ದಾರೆ. ಸೊ ಇದು ಮ್ಯಾಕ್ಸ್ ಸಿನಿಮಾದ ಸಾಂಗ್ ರಿಲೀಸ್ ಆಗಿರ್ತಕ್ಕಂಥದ್ದು. ಈಗಾಗಲೇ ಅದನ್ನು ರಿಲೀಸ್ ಮಾಡಿದ್ದಾರೆ. ಇದು ನೀವು ನೋಡ್ತಾ ಇರೋದು MES ಗ್ರೌಂಡ್ನಲ್ಲಿ ಬರ್ತ್ಡೇ ಕಾರ್ಯಕ್ರಮ. ಇವತ್ತು ಮಧ್ಯಾಹ್ನ 12 ಗಂಟೆ ತನಕ ಫ್ಯಾನ್ಸ್ ಜೊತೆ ಇರ್ತಾರಂತೆ ಸುದೀಪ್. ಹಾಗಾಗಿ ಎಲ್ಲ ಬೇರೆ ಬೇರೆ ರಾಜ್ಯದ ಮೂಲೆಯಿಂದ ಜನ ಬಂದಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಧನು ಅವರಿಂದ ಪಡ್ಕೊಳ್ಳೋಣ. ಧನು, ಈಗಾಗಲೇ ಬರ್ತ್ಡೇ ಸೆಲೆಬ್ರೇಷನ್ ಈಗ MES ಗ್ರೌಂಡ್ನಲ್ಲಿ ಹೇಗೆ ನಡೀತಾ ಇದೆ, ಹೇಗಿದೆ ಅಭಿಮಾನಿಗಳ ಸಡಗರ ಸಂಭ್ರಮ? ಎಸ್ ಅರವಿಂದ್, ಈಗಾಗಲೇ ಏನಂದ್ರೆ ಕಿಚ್ಚ ಸುದೀಪ್ ಅವರ 51ನೇ ಬರ್ತಡೇನ ಅದ್ದೂರಿಯಾಗಿ ಆಚರಿಸೋದಕ್ಕೆ ಈಗಾಗಲೇ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಅವ್ರಿಗೆ ಮನೆ ಹತ್ರ ಬರಬೇಡಿ ಮತ್ತೆ ಕೇಕ್ ಹಾರ ತರಬೇಡಿ ಅನ್ನೋದೊಂದು ಮನವಿಯನ್ನ ಮಾಡ್ಕೊಂಡಿದ್ರು ಕಿಚ್ಚ ಸುದೀಪ್. ಅವರ ಅಣತಿಯಂತೆ ಇವತ್ತು ಅವರ ಅಭಿಮಾನಿಗಳು ನೋಡ್ತಾ ಇರ್ಬೋದು ನೀವು ಗ್ರೌಂಡ್ ಅಲ್ಲಿ. MES ಗ್ರೌಂಡ್ ಏನು ಜಯನಗರದ MES ಗ್ರೌಂಡ್ ಏನಿದೆ ಆ ಗ್ರೌಂಡ್ ಪೂರ್ತಿ ಆಗಿರ್ತಕ್ಕಂಥದ್ದು. ಈಗಾಗಲೇ ಇನ್ನೇನು ಕೆಲವೇ ಕ್ಷಣದಲ್ಲಿ ಸುದೀಪ್ ಅವರು ಕೂಡ 10 ಗಂಟೆ ನಂತರ ಈ ಗ್ರೌಂಡ್ಗೆ ಆಗಮಿಸಲಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಬಂದು ಕೇಕ್ ಅನ್ನ ಕಟ್ ಮಾಡಿ ಎಲ್ಲ ಅಭಿಮಾನಿಗಳನ್ನ ಭೇಟಿ ಮಾಡಲಿದ್ದಾರೆ. ಮತ್ತೆ ಅವರಿಗೆ ಒಂದು ಫೋಟೋ ಕೊಡುವಂತ ಅವಕಾಶ ಕೂಡ ಇಲ್ಲಿ ಕಲ್ಪಿಸಲಾಗಿರ್ತಕ್ಕಂಥದ್ದು. ಜೊತೆಗೆ ನೋಡ್ತಾ ಇದ್ದೀರಾ ಈಗ ವೇದಿಕೆ ಮೇಲೆ ಈಗ ಅವರು ಬರೋವರೆಗೂ ಸಾಕಷ್ಟು ಮನರಂಜನಾ ಕಾರ್ಯಕ್ರಮಗಳು, ಆರ್ಕೆಸ್ಟ್ರಾ ಕಾರ್ಯಕ್ರಮಗಳು ಕೂಡ ನಡೀತಾ ಇರ್ತಕ್ಕಂಥದ್ದು. ಅಭಿಮಾನಿಗಳು ಬೇರೆ ಬೇರೆ ಅಂದ್ರೆ ರಾಜ್ಯದ ಮೂಲೆಗಳಿಂದ ಕೂಡ ಈಗ ಅಭಿಮಾನಿಗಳಾಗಿರ್ತಕ್ಕಂಥದ್ದು. MES ಗ್ರೌಂಡ್ ಪೂರ್ತಿ ಆಗಿರ್ತಕ್ಕಂಥದ್ದು. ಅಲ್ಲಿ ಅವರ ಫೋಟೋ ಮತ್ತೆ ಬ್ಯಾನರ್ಗಳನ್ನ ಹಿಡಿದು ಈಗಾಗಲೇ ಅಭಿಮಾನಿಗಳು ಸಂಭ್ರಮಿಸ್ತಾ ನೀವು ನೋಡ್ತಾ ಇರ್ಬೋದು. ಜಯನಗರದ MES ಗ್ರೌಂಡ್ ಈಗ ಪೂರ್ತಿಯಾಗಿ ಅಭಿಮಾನಿಗಳಿಂದ ತುಂಬಿ ತುಳುಕ್ತಾ ಇರ್ತಕ್ಕಂಥದ್ದು ಅರವಿಂದ್. ಈಗ ಅಭಿಮಾನಿಗಳಿಗಾಗಿ ಹುಟ್ಟುಹಬ್ಬಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಿಚ್ಚ ಸುದೀಪ್ ಅವರು ಏನು ಮ್ಯಾಕ್ಸ್ ಸಿನಿಮಾದ ಒಂದು ಸಾಂಗ್ ಅನ್ನ ಈಗಾಗಲೇ ರಿಲೀಸ್ ಮಾಡಿರ್ತಕ್ಕಂಥದ್ದು. ಇನ್ನು ಬಿಲ್ಲಾರಂಗ ಬಾದ್ಶಾ ಸಿನಿಮಾದ ಒಂದು ಫಸ್ಟ್ ಲುಕ್ ಟೀಸರ್ ಕೂಡ ಬರುವಂತ ಸಾಧ್ಯತೆ ಇದೆ. ಇನ್ನು ಅವರ ಅಭಿನಯದ ಹೊಸ ಸಿನಿಮಾಗಳು ಕೂಡ ಇವತ್ತು ಲಾಂಚ್ ಆಗುವಂತ ಸಾಧ್ಯತೆ ಇದೆ ಅರವಿಂದ್.
ಓಕೆ ಧನು, ಈಗ ಅಭಿಮಾನಿಗಳನ್ನ ಮಾತನಾಡಿಸೋ ಪ್ರಯತ್ನ ಮಾಡಿ ಅವ್ರಿಗೆ ಇವತ್ತು ಹೇಗೆ ಅನ್ನಿಸ್ತಾ ಇದೆ, ಮತ್ತು ಒಂದು ಸಾಂಗ್ ಬೇರೆ ರಿಲೀಸ್ ಆಗಿದೆ, ಟೀಸರ್ ರಿಲೀಸ್ ಆಗಿದೆ, ಒಟ್ಟಾರೆ ಎಲ್ಲೆಲ್ಲಿಂದ ಬಂದಿದ್ದಾರೋ ಮಾತನಾಡಿಸೋ ಪ್ರಯತ್ನವನ್ನು ಮಾಡ್ಬೋದಾ ನೋಡಿ. ಎಸ್ ಅರವಿಂದ್, ಇವತ್ತು ಈಗ ಈ ಗ್ರೌಂಡ್ ಅಲ್ಲಿ ಇರ್ತಕ್ಕಂಥ ಕೆಲವು ಅಭಿಮಾನಿಗಳನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಎಲ್ಲಿಂದ ಬಂದಿರತಕ್ಕಂಥದ್ದು, ನೀವು ಯಾವ ಊರಿಂದ ಬಂದಿರೋ, ಎಷ್ಟು ಗಂಟೆ ಬಂದಿರೋದು? ನಾವು ನಂಜನೂರು ತಾಲೂಕು ಕಳಲೆ ಗ್ರಾಮ ಅಂತ ಬಂದಿರೋದು. ನಿನ್ನೆ ಮಧ್ಯಾಹ್ನ ಬಂದಿರೋದು ನಾನು. ನಿನ್ನೆ ಮಧ್ಯಾಹ್ನ. ಸುದೀಪ್ ಅವರು ಅಂದ್ರೆ ನಿಮ್ಗೆ ಯಾವಾಗಿಂದ ಇಷ್ಟ ಆಯ್ತು? ಎಷ್ಟು ಸಿನಿಮಾ ನೋಡಿದಿರ ಅವರು? ನಾವು ಎಲ್ಲ ಸಿನಿಮಾ ನೋಡಿದೀವಿ ಸರ್. ಅವರಂದ್ರೆ ನಮ್ಗೆ ಪಂಚ ಪ್ರಾಣ. ಮ್ಯಾಕ್ಸ್ ಸಾಂಗ್ ರಿಲೀಸ್ ಆಗಿದೆ, ಏನು ನೋಡಿದ್ರೆ? ಮ್ಯಾಕ್ಸ್ ಸಾಂಗು ಸೂಪರ್ ಆಗೈತೆ. ಮ್ಯಾಕ್ಸ್ ಆ ಮೂವಿಗೋಸ್ಕರ ಕಾಯ್ತಾ ಇದೀವಿ ಸರ್. ಅಭಿಮಾನಿಗಳು ಇಲ್ಲಿದ್ದಾರೆ ಗ್ರೌಂಡ್ ಅಲ್ಲಿ, ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಅರವಿಂದ್, ಎಲ್ಲಿಂದ ಬಂದಿದ್ದೀರಾ ನೀವು? ಯಾವಾಗಿಂದ ಸುದೀಪ್ ಅವರ ಅಭಿಮಾನಿಗಳಾದ್ರಿ ಅಂತ? ಹುಡ್ತೋಡಿಂದ ನಾವು ಸುದೀಪ್ ಅಭಿಮಾನಿನೇ. ಸಿನಿಮಾಗಳೆಲ್ಲ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೇವೆ, ಎಲ್ಲ ನೋಡ್ತಾ ಇದ್ದೇವೆ, ವೆಯ್ಟ್ ಮಾಡ್ತಾ ಇದ್ದೇವೆ ಮ್ಯಾಕ್ಸ್ಗೋಸ್ಕರ. ಈಗ ಬನ್ನಿ, ಇನ್ನೊಬ್ರು ಅಭಿಮಾನಿ ಇದ್ದಾರೆ, ಅವ್ರನ್ನ ಮಾತಾಡ್ತಾರೆ. ನಿಮ್ಮ ಹೆಸರು Okay. ಏನು? ಎಲ್ಲಿಂದ ಬಂದಿದ್ದೀರಾ? ನಿಮಗೆ ಸುದೀಪ್ ಅಂದ್ರೆ ಯಾಕೆ ಇಷ್ಟ? ಸುದೀಪ್ ಅಂದ್ರೆ ಹುಚ್ಚ ಅಭಿಮಾನಿ ಬಾ. ಹುಟ್ಟಾಗಿಂದನೂ ಸುದೀಪೆ, ಸಾಯೋವರೆಗೂ ಸುದೀಪೆ. ಕಿತ್ತನೆ ಬಾಸೆ. ನಾನು ನಂಜನಗೂಡಿಗೆ ಬಂದಿದ್ದೆ, ನನ್ನ ಹೆಸರು ಪ್ರಸಾದ್ ಅಂತ. ನಾವು ನಂಜನಗೂಡು ಅದ್ರ ಪಕ್ಕ ಹಳ್ಳಿ. Okay, ಧನು. ನಾವು ಬೆಳಗ್ಗೆಯಿಂದ ತಿಂಡಿ ಮಾಡಿಲ್ಲ, ಸಾಯಂಕಾಲ ನೈಟಿಂದ ಏನು ಮಾಡಿಲ್ಲ. ಬಾಸ್ಗೋಸ್ಕರ ವೇಟಿಂಗು ಅಷ್ಟೇ, ಕಿತ್ತನಿಗೋಸ್ಕರ ವೇಟಿಂಗು. ಸುದೀಪ್ ಅವರು ಮ್ಯಾಕ್ಸ್ ಸಾಂಗ್ ಈಗ ರಿಲೀಸ್ ಆಗಿದೆ, ಅವ್ರ ಸಿನಿಮಾ ರಿಲೀಸ್ ಆಗ್ಬೇಕು, ಎಷ್ಟು ವೇಟ್ ಮಾಡ್ತಾ ಇದ್ದಾರೆ, ಹೇಗೆ wait? ಓಕೆ ಧನು, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇನ್ನೂ ದರ್ಶನ್ ಬಂದಿಲ್ಲ, ಕಿಚ್ಚ ಸುದೀಪ್ ಅಲ್ಲಿಗೆ ಇನ್ನೂ ಬಂದಿಲ್ಲ ಅಂತ ಮಾಹಿತಿ. ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೀವಿ ಅಂತ ಅಭಿಮಾನಿಗಳು ಹೇಳ್ತಾ ಇದ್ರು. ರಾಜ್ಯದ ಮೂಲೆಯಿಂದ ಈಗ ಸುದೀಪ್ ಅಭಿಮಾನಿಗಳು ಬಂದಿದ್ದಾರೆ. ಇವತ್ತು ಒಂದು ರೀತಿ ಅವ್ರದ್ದೇ ಆದ ರೀತಿಯಲ್ಲಿ ಸಡಗರ ಸಂಭ್ರಮ.